ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರೂಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಿತೃಪಕ್ಷದ ಬಗ್ಗೆ. ಪಿತೃಪಕ್ಷವನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು ಬಂದು 13/9/2025 ಶನಿವಾರ, ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸುನಾಮ ಸಂವತ್ಸರದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ಈ ದಿನ ಕೃತಿಕಾ ನಕ್ಷತ್ರ ಇದೆ. ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ ಮತ್ತು 4:30ರಿಂದ 6 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿಯ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಒಂದು ಶ್ಲೋಕವನ್ನು ಪಠನೆ ಮಾಡುತ್ತಾ, ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ. ಮುಂದುಗಡೆ ಈ ದಿನ 12 ರಾಶಿ ಕಡೆ ಗಮನ ಕೊಡೋದಾದರೆ, ಮೊದಲಿಗೆ ಮೇಷರಾಶಿಯವರಿಗೆ ಅವಸರದಿಂದ ತಗೊಳ್ತಕ್ಕಂಥ ನಿರ್ಧಾರ, ನೀವು ತಪ್ಪು ನಿರ್ಧಾರಗಳನ್ನು ಕೈಗೊಳ್ತೀರಿ, ಅಷ್ಟೊಂದು ಚೆನ್ನಾಗಿಲ್ಲ. ವೃಷಭ ರಾಶಿಯವರಿಗೆ ನೆಮ್ಮದಿ ಕಳ್ಕೊಳ್ತೀರಿ. ನೆಮ್ಮದಿಯ ವಾತಾವರಣವನ್ನು ಇರ್ತಕ್ಕಂಥದ್ದೇ ನೆಮ್ಮದಿ ಹಾಳು ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಮಿಥುನ ರಾಶಿಯವರಿಗೆ ಉತ್ತಮದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ತುಂಬ ಚೆನ್ನಾಗಿರ್ತೀರಿ. ಖಡ್ಗ ರಾಶಿಯವರಿಗೆ ನೀವು ಮಾಡ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಹೊಸ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ತುಲಾ ರಾಶಿಯವ್ರಿಗಂತೂ ಈ ದಿನ ಸಂತೃಪ್ತಿ ಮನೋಭಾವ ತುಂಬಿರ್ತಕ್ಕಂಥದ್ದು, ಆನಂದದಾಯಕವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗಂತೂ ಈ ದಿನ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ. ಕೋಪಕ್ಕೆ, ಉದ್ರೇಕಕ್ಕೆ ಮನಸ್ಸನ್ನು ಕೊಡಬಾರ್ದು. ಧನುಷು ರಾಶಿಯವ್ರಿಗಂತೂ ಈ ದಿನ ಸಂತೋಷಭರಿತವಾಗಿರ್ತೀರಿ. ಹೊರಗಡೆ ಎಲ್ಲರೂ ಸುತ್ತಾಡಕ್ಕೆ ಹೋಗೋದು, ಹೋಟೆಲ್ಗಳಲ್ಲಿ ತಂಗೋದು ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸಂತೋಷಭರಿತವಾಗಿರ್ತೀರಿ, ತುಂಬ ಚೆನ್ನಾಗಿರ್ತೀರಿ. ಮಕರ ರಾಶಿಯವರಿಗೆ ಶಾಂತಿ, ಸಮಾಧಾನ ಸಿಗ್ತಕ್ಕಂಥ ದಿನ, ಉತ್ಸಾಹಭರಿತವಾಗಿರ್ತಕ್ಕಂಥ ದಿನ. ಕುಂಭರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಣಯದ ಮೇಲೆ ನಿಮಗೆ ಗೋಚರ. ಈ ದಿನ ಒಂದು ಹೇಳಬೇಕು ಅಂತಂದರೆ, ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೀನರಾಶಿಯವರಿಗೆ ಕಾಳಜಿಯನ್ನು ವಹಿಸ್ತೀರಿ, ಬೇರೆಯವರಿಗೆ ಉಪಕಾರವನ್ನು ಮಾಡ್ತೀರಿ, ಬೇರೆಯವರಿಗೆ ಹೆಲ್ಪಿಂಗ್ ನೇಚರನ್ನು ಮಾಡ್ತಕ್ಕಂಥದ್ದು. ಹೀಗೆ 12 ರಾಶಿಗಳಿಗೆ ಫಲಾಫಲಗಳು ಉಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ಶನೈಶ್ಚರನ ವಾರ ಆಗಿರೋದ್ರಿಂದ ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯೆ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರನ ವರಪ್ರಸಾದದಲ್ಲಿ ಯಾರ್ಯಾರು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಲ್ಲಿ, ಶತಭಿಜ ನಕ್ಷತ್ರದಲ್ಲಿ ಯಾರ್ಯಾರು ಜನನ ಆಗಿರ್ತೀರಿ ಅವ್ರಿಗೆಲ್ಲರೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿದೆ. ಬಂಧುಗಳೇ, ಈಗ ನಡೀತಾ ಇರ್ತಕ್ಕಂಥ ಪಿತೃಪಕ್ಷಗಳದ ಮಾಸ ಅಂತಲೇ ಹೇಳ್ಬೋದು. ಅಂದರೆ ಈ 15 ದಿನಗಳ ಪರ್ವಕಾಲದಲ್ಲಿ ನಿಮ್ಮ ಹಿರಿಯರಿಗೆ ಧೂಪ ದೀಪಗಳನ್ನು ಹಚ್ಚಿಸಿ, ಎಡೆಯನ್ನು ಹಾಕಿ, ಅನ್ನ ದಾನವನ್ನು ಸಂತರ್ಪಣೆಯಾಗಿ ಮಾಡಿ, ಅನ್ನ ಸಂತರ್ಪಣೆ, ಅವರ ಹೆಸರಿನಲ್ಲಿ ವಸ್ತ್ರದಾನ ಕೊಡ್ತಕ್ಕಂಥದ್ದು, ಎಡೆಯನ್ನು ಇಕ್ತಕ್ಕಂಥದ್ದು, ತರ್ಪಣಾದಿಗಳನ್ನು ಬಿಡ್ತಕ್ಕಂಥದ್ದು, ತಿಲತರ್ಪಣವನ್ನು ಬಿಡ್ತಕ್ಕಂಥದ್ದು, ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು ನದಿ ತೀರದಲ್ಲಿ. ಖಂಡಿತವಾಗಿ ಇದೆಲ್ಲ ಮಾಡಿಕೊಳ್ಳಿ. ಪಿತೃಗಳಿಗೆ ಸಂತೋಷ ಬರುವಂತೆ ನಡ್ಕೊಳ್ಳಿ. ಖಂಡಿತವಾಗೂ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ. ಯಾವಾಗ ಪಿತೃಗಳ ಓಲೈಕೆ ನಿಮಗಿರಲ್ವೋ ನಿಮಗೆ ಅಭಿವೃದ್ಧಿ ಕ್ಷೀಣಿಸ್ತಾ ಇರುತ್ತೆ, ದಿನೇ ಕ್ಷೀಣಿಸ್ತಾ ಇರುತ್ತೆ. ಹಾಗಾಗಿ ಪಿತೃಗಳ ಸಂತೋಷ ಕಾರ್ಯಗಳಿಗೆ ನೀವು ಮಗ್ನರಾಗಿ ಅಂತ ನಿಮ್ಮಲ್ಲಿ ಕಳಕಳಿಯೇ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರೂ ನಿಮ್ಮ ಹಿರಿಯರಿಗೆ ಪಿತಾಮಹ, ಪ್ರಪಿತಾಮಹ, ಮಹಾಪಿತಾಮಹ ಅಂದರೆ 3 ತಲೆಮಾರುಗಳಿಗೆ ತಂದೆ ಇದ್ದರೆ ನೀವು ಮಾಡೋಕ್ಕೆ ಹೋಗ್ಬೇಡಿ. ಮಕ್ಕಳಾದವರು ಅವರು ಮಾಡ್ತಾರೆ, ನಿಮ್ಮ ತಂದೆಯವರು ಆ ಕಾರ್ಯಗಳನ್ನು ಮಾಡ್ತಾರೆ. ಅವರು ಗತಿಸಿದ ನಂತರ ನೀವು ಮಾಡ್ತಕ್ಕಂಥದ್ದು.
ಮೊದಲನೇ ಮಗ ಮಾಡಬೇಕು ಯೋಗ್ಯ, ಕಡೆ ಮಗ ಮಾಡ್ತಕ್ಕಂಥದ್ದು ಯೋಗ್ಯ. ಈ ಮೊದಲನೇ ಮಗ ಏನಾದರೂ ತೀರ್ಕೊಂಡಿದ್ರೆ ಕಡೆ ಮಗ ಮಾಡೋಕ್ಕೆ ಯೋಗ್ಯ ಇರುತ್ತೆ. ಕಡೆ ಮಗನ ತೀರ್ಕೊಂಡ ನಂತರ ಮೊದಲನೇ ಮಗನಿಗೆ ಆ ಅಧಿಕಾರವನ್ನು ಇರ್ತದೆ. ಖಂಡಿತವಾಗೂ ಇವರಿಬ್ಬರಲ್ಲಿ ಇಲ್ಲ ಗುರುಗಳೇ ನಾವು ಮಾಡ್ಬೋದು, ಮಧ್ಯದಲ್ಲಿ ಖಂಡಿತ ಮಾಡ್ಬೋದು. ಮೊಸರನ್ನವನ್ನು ಎಡೆಯನ್ನು ಇಡಿ ಹಿರಿಯರಿಗೆ, ಅದರಲ್ಲಿ ತೃಪ್ತಿಯಾಗಿ ಸಂತೋಷಭರಿತವಾಗಿ ಇರತಕ್ಕಂಥದ್ದು, ಒಳ್ಳೆಯ ವಾತಾವರಣ ಆಗ್ತಕ್ಕಂಥದ್ದು, ನಿಮಗೆ ಏಳಿಗೆ ಆಗ್ತಕ್ಕಂಥದ್ದು ಚೆನ್ನಾಗಿರುತ್ತೆ. ವಂದನೆಗಳು, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಪಿತೃಪಕ್ಷದ ಬಗ್ಗೆ ವಿಶೇಷ ಮಾಹಿತಿಯನ್ನ ಕೂಡ ಕೊಟ್ಟರು ಗುರುಗಳು. ಪಿತೃಪಕ್ಷವನ್ನ ಹೇಗೆ ಆಚರಣೆ ಮಾಡಬೇಕು, ಯಾವ ನಿಯಮಗಳನ್ನ ಪಾಲಿಸಿ ಪಿತೃಪಕ್ಷದ ಆಚರಣೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.